ಸೊ ಮೊದಲಿಗೆ ಸೋಮವಾರದ ಸಂಚಿಕೆಯಲ್ಲಿ ಸರೋಜಾ ಮನೆಗೆ ಶಾಂತ ಬಂದಿರ್ತಾಳೆ. ಸೊ ಇಬ್ರು ಕೂಡ ಮಾತುಕತೆಯನ್ನ ನಡೆಸಿರ್ತಾರೆ. ಸೊ ಅಲ್ಲಿ ಏನಾಗ್ತಿರುತ್ತೆ ಅಂದ್ರೆ ಸರೋಜಾ ಹೇಳ್ತಾಳೆ, ಇವಳು ಏನದು ಶಾಂತ ಓಡಾಡ್ತಾ ಇರ್ತಾಳೆ ಆ ಕಡೆ ಈ ಕಡೆ ಕೋಪ ಮಾಡ್ಕೊಂಡು. ಯಾಕೆ ಇಷ್ಟೊಂದು ಓಡಾಡ್ತಾ ಇದೀಯಾ, ಆಲ್ರೆಡಿ 2 kg ಸಣ್ಣ ಆಗಿದ್ಯಾ, ಮತ್ತೆ ಯಾಕೆ ಇಷ್ಟೊಂದು ಕೋಪ, ಏನಕ್ಕೆ ಹಿಂಗ್ ಓಡಾಡ್ತಾ ಇದೀಯಾ ಅಂತ ಸರೋಜಾ ಶಾಂತ ಕೇಳ್ತಾಳೆ. ನನ್ ಕಷ್ಟ ನಿನ್ಗೆ ಏನೇ ಗೊತ್ತು ಅಂತ. ನನ್ಗೆ ಯಾಕೆ ರೇಗ್ತೀಯಾ, ಹೇಳು ಏನಾಯ್ತು ಅಂತ. ಆ ಮೀನಾ ಸೂರ್ಯನಿಂದ ನಂಗೆ ತಲೆ ಕೆಟ್ಟೋಗಿದೆ ಕಣೆ, ನನ್ಗೆ ಎಲ್ರೂ ಮುಂದೆ ನನ್ನ ಅವಮಾನ ಮಾಡ್ಬಿಟ್ಟವ್ರೆ ಕಣೆ, ಅವರು ಇಬ್ರು ಸೇರಿ ನಂಗೆ ತಲೆ ಎತ್ತಿ ಓಡಾಡಕ್ ಆಗ್ತಿಲ್ಲ, ಅಷ್ಟೊಂದು ಅವಮಾನ ಮಾಡಿದ್ದಾರೆ, ಅವ್ರಿಗೆ ಏನಾನ ಒಂದ್ ಮಾಡ್ಬೇಕು ಕಣೆ ಅಂತ. ಏನ್ ಮಾಡ್ಬೇಕು, ಸುಮ್ನಿರೆ, ಅವ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋತೀಯ ಅಂತ ಹೇಳ್ತಾಳೆ. ಅವಾಗ ನಿನಗೆ ನೀನೇನೆ ಅವ್ರ ಪರವಾಗಿ ಬರ್ತೀಯಲ್ಲ ಅಂತ ಹೇಳ್ತಾಳೆ. ಅಲ್ವೇ ನೀನು ಹೋಗಿ ಅಲ್ಲಿ ಸೇಟು ಇದ್ರಲ್ಲಿ ಕೂತಿದ್ದಲ್ಲ ಬಡ್ಡಿ ದುಡ್ಡಿಗೆ, ಅವಾಗ ಮೀನಾ ನೋಡಿಲ್ಲ ಅಂದ್ರೆ ನೀನು ಅಲ್ಲೇ ಕೂತ್ಕೋಬೇಕಾಗಿತ್ತು, ನಿನ್ ಜೊತೆ ನಾನು ಬಂದಿದ್ರೆ ನಾನು ಅಷ್ಟೇ ಅಲ್ಲೇ ಇಬ್ರು ಕೂಳು ನೀರು ಅನ್ಬೇಕಾಗಿತ್ತು. ಅಂತದ್ರಲ್ಲಿ ನಿನ್ಗೆ ಹೆಲ್ಪ್ ಮಾಡಿದ್ದಾಳೆ ಮೀನಾ, ನೀನೇನೆ ಹೆಂಗ್ ಮಾತಾಡ್ತೀಯ ಅಂತ ಹೇಳ್ತಾಳೆ. ಅವಾಗ ಶಾಂತ ಹೇಳ್ತಾಳೆ, ನೀನೇನೆ ಅವ್ರು ವಹಿಸ್ಕೊಂಡ್ ಬರ್ತಾ ಇದೆಯಲ್ಲ ಅಂತ. ಸುಮ್ನಿರೇ, ನಾನೇನು ಅವ್ರಿಗೆ ವಹಿಸ್ಕೊಂಡ್ ಬಂದಿಲ್ಲ, ಇರೋದು ಹೇಳ್ತಾ ಇದ್ದೀನಿ, ನೀನ್ ಅಲ್ಲೇ ಇದ್ದಿದ್ರೆ ಆಯ್ತು, ನಿನ್ ಕಡೆಯಿಂದ ಅವರು ಎಲ್ಲ ಕೆಲಸ ಮಾಡಿಸ್ಕೊತಿದ್ರು ಅಂತ ಹೇಳ್ತಾಳೆ. ಅದೆಲ್ಲ ಬಿಡು, ರವಿ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ಯಾ, ರವಿಗ್ ಮದ್ವೆ ಮಾಡ್ಬೇಕಂತೀಯಾ ಇಲ್ಲ ಅಂತ ಹೇಳ್ತಾಳೆ ಸರೋಜಾ. ಅಲ್ವೇ, ನಾನೊಂದು ಮಾತಾಡ್ತಾ ಇದ್ರೆ ನೀನೊಂದು ಮಾತಾಡ್ತೀಯಲ್ವೇ ಅಂತ. ಹೋಗ್ಲಿ ಅದೆಲ್ಲ ಬಿಟ್ಟಾಕು, ಇವಾಗ ಹೇಳು, ರವಿಗ್ ಮದ್ವೆ ಮಾಡ್ಬೇಕಾ ಬೇಡವಾ, ಹುಡುಗಿ ಹುಡುಕಿದ್ಯಾ ಇಲ್ಲ, ಇಲ್ಲಾಂದ್ರೆ ಆ ಕನಕನೇ ಓಡಿಸ್ಕೊಂಡೋಗಿ ಮಾಡ್ಕೊಂಡ್ಬಿಡ್ತಾಳ, ಅವಳು ಏನ್ ಮಾಡ್ತೀಯ, ಈ ಹೂ ಕಟ್ಟೋಳದ ಸವಾಸ ನಿಂಗೆ ಸಾಕಾಗ್ಬಿಟ್ಟಿದೆ, ಇನ್ನು ಆ ಹೂ ಕಟ್ಟೋಳು ಬಂದ್ಬಿಟ್ರೆ ಸರಿ ಹೋಯ್ತು ನಿನ್ ಕತೆ, ಮೂಲೆ ಗುಂಪೆ ಮಾಡ್ಬಿಡ್ತಾರೆ ನಿನ್ನ ಅಂತಾಳೆ. ಅವಾಗ ಶಾಂತ ಹೇಳ್ತಾಳೆ, ಆತರ ಆಗ್ಬಾರ್ದು ಕಣೆ, ನಾನೊಂದು ನನ್ನ ಫ್ರೆಂಡಿಗೆ, ಹಳೆ ಫ್ರೆಂಡಿಗೆ ಹೇಳಿದ್ದೀನಿ, ಅವಳ ಮಗಳು ಒಳ್ಳೆ ಓದ್ಕೊಂಡು ಚೆನ್ನಾಗಿದ್ದಾಳಂತೆ, ಸೊ ಅವಳನ್ನೇ ಕೊಡು ಅಂತ ಮಾತಾಡು ಅಂತ ಹೇಳಿದ್ದೀನಿ, ಅವಳನ್ನ ಮಾಡ್ತೀನಿ ಕಣೆ ಅಂತ ಹೇಳ್ತಾರೆ. ಹೇಗಾದ್ರೂ ಮಾಡಿ ಈ ಕನಕ ನಮ್ಮ ಮನೆಗೆ ಬರೋದನ್ನ ನಿಲ್ಸ್ಬೇಕು ಕಣೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮೊದ್ಲು ಅದನ್ನ ಯೋಚನೆ ಮಾಡಿ, ಅದ್ಬಿಟ್ಟು ಮೀನನ್ನೇನ್ ಮಾಡಿ ಇವ್ರನ್ನೇನ್ ಮಾಡಿ ಬರೀ ಇದನ್ನೇ ಯೋಚನೆ ಮಾಡ್ತೀಯಲ್ಲ ಅಂತ. ಆಯ್ತು ಕಣೆ, ಹೀಗೆ ಹೋಗಿ ನಮ್ಮ ಮನೆಗೆ ಎಲ್ಲರಿಗೂ ಮಾತಾಡ್ಬಿಡ್ತೀನಿ, ರವಿ ಮದ್ವೆ ಮಾಡೋಣ ಅಂತ ಹೇಳಿ ಅಂತಾಳೆ. ಸರಿ ಆಯ್ತು, ನಾನು ಕಾಫಿ ಕುಡ್ದು ಹೊರಡ್ತೀನಿ ಅಂತ ಕಾಫಿ ಕುಡ್ದು ಶಾಂತ ಮನೆಗೆ ಬರ್ತಾಳೆ. ಸೊ ಮನೆಗೆ ಬಂದು ಎಲ್ಲರೂ ಕರೀತಾಳೆ. ಆಕೆ ಗಂಡ ರಂಗನಾಥ್ ಬರ್ತಾನೆ ಮುಂದೆ. ಅವಾಗ ಎಲ್ರು ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾಳೆ ಶಾಂತ. ನಾನ್ ನಿಂತಿಲ್ವೇನೆ ಇಲ್ಲಿ, ಗಡ್ಗ ಮುತ್ಕತ್ತ ನಿಂತಿದ್ದೀನಿ, ನಿನ್ ಕಾಣಿಸ್ತಾ ಇಲ್ವೇನೆ ಅಂತ. ನೀನಲ್ಲರಿ, ಎಲ್ರು ಕರೀರಿ, ಸೂರ್ಯನ್ ಕರೀರಿ, ನೀವು ನನ್ನ ಮಗ ಮನೋಜ ರೋಹಿಣಿನ್ ಕರಿತೀನಿ ಅಂತ. ಏಕೆ, ಇಲ್ಲೇ ಒಂದ್ ಹೆಜ್ಜೆ ಹೋದ್ರೆ ನಿನ್ಗೇನ್ ಕಾಲ್ ಬಿದ್ದೋಗುತ್ತಾ, ಇಲ್ಲೇ ಇಲ್ವಾ ಅವ್ರ ರೂಮು, ಹೋಗಿ ತಟ್ಟಿ ಕರ್ಕೊಂಬಾ ಅಂತ ಹೇಳ್ತಾರೆ. ಕೂಗ್ರಿ ನೀವೇ ಅಂತ. ಸರಿ ಆಯ್ತು, ಸೂರ್ಯ ಅಂತ. ಓ ಅಪ್ಪ ಬಂದೆ ಅಂತಾನೆ. ಇವಳಿಗೂ ಮನೋಜ ಬಾರು ಅಂತ ಹೇಳಿ ಸರಿ ಎಲ್ಲರೂ ಬಂದು ನಿಂತ್ಕೋತಾರೆ. ಅವಾಗ ಏನಪ್ಪ ಯಾಕೆ ಕರಿತಾ ಇದ್ದಿ, ಏನಾಯ್ತು ಅಂತ. ನಿಮ್ಮ ಅಮ್ಮ ಏನೋ ಮಾತಾಡ್ಬೇಕಂತೆ ನೋಡು ಅಂತ ಹೇಳ್ತಾರೆ. ಅವಾಗ ಶಾಂತ, ಏನೋ ಮಾತಾಡ್ಬೇಕು, ಏನು ಹೇಳು ಅಂತ ಹೇಳ್ತಾರೆ. ನಾನು ಮದ್ವೆ ಆಗ್ಬೇಕು ಅಂತ ಹೇಳ್ತಾರೆ. ಅಂತ ಎಲ್ರು ಶಾಕ್ ಆಗ್ತಾರೆ. ಮದ್ವೆನಾ, ಈ ವಯಸ್ಸಲ್ಲಿ ಮದ್ವೆನಾ, ಓ ಅಪ್ಪ ನಿನಗೆ ಒಳ್ಳೇದಾಯ್ತು ಬಿಡಪ್ಪ, ಇನ್ನು ಯಾರ ಮನೆ ಹಾಳು ಮಾಡಕ್ ಹೊಂಟಾಳೋ ಈ ಅಮ್ಮ, ನಿನಗೂ ಮುಕ್ತಿ ಸಿಕ್ತು ಬಿಡು ಸಂಸಾರದಿಂದ ಅಂತ ಹೇಳ್ತಾನೆ ಸೂರ್ಯ. ಅವಾಗ ಸುಮ್ಮನೆ ಇರೋ, ಅದಿದೆ ಮಾತಾಡ್ಬೇಡ್ರಿ, ನಾನು ಹೇಳ್ತಿರೋದು ರವಿಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಸೊ ಅವಾಗ ಓ ರವಿಗ, ಮತ್ತೆ ಹಂಗೆ ಬಿಡಿಸಿ ಹೇಳು, ನೀನ್ ಯಾಕೆ ಹಿಂಗಾಡ್ತೀಯ ಅಂತ ಹೇಳ್ತಾನೆ ರಂಗನಾಥ್. ಹೌದಾ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅವಾಗ ಮತ್ತಿನ್ನೇನು ಒಳ್ಳೆ ಕುಟುಂಬದಿಂದ ತಗೊಂಡ್ಬರ್ಬೇಕು ನಾನು ಸೊಸೆನ, ಈಗ ಹೇಗೆ ರೋಹಿಣಿ ತಂದಿದ್ದೀನಲ್ವಾ ಅದೇ ತರ ಶ್ರೀಮಂತ ಹುಡುಗಿ ತರಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಶಾಂತ. ಅವಾಗ ಇವಳು ಮೀನಾ ಹೇಳ್ತಾಳೆ, ಯಾಕತ್ತೆ ನಾನು ಒಳ್ಳೆ ಕುಟುಂಬದಿಂದ ಬಂದಿಲ್ವಾ, ನಮ್ಮ ಮದ್ವೆ ಹೇಗಾಯ್ತು ಅಂತ ಹೇಳಿ, ಯಾರು ತಪ್ಪು ಅದು ಹೇಳಿ ನೀವು ನೋಡೋಣ ಅಂತ ಹೇಳ್ತಾಳೆ ಮೀನಾ. ಯಾಕೆ ಮಾತಾಡಿದ್ರೆ ನೀನೇ ಬರ್ತೀಯಾ ಅಡ್ಡಡ್ಡು, ನಿನ್ಗೇನ್ ಹೇಳ್ದೆ ನಾನು ಅಂತ. ಮತ್ತೆ ಅವಾಗ ರಂಗನಾಥ್ ಹೇಳ್ತಾನೆ, ಏನ್ ಮತ್ತೆ ಒಬ್ಬರು ಸೊಸೆಗೆ ಹೊಗಳ್ತೀಯ, ಇನ್ನೊಂದ್ ಸೊಸೆಗೆ ಇದ್ ಮಾಡ್ತೀಯ, ಇಬ್ಬರನ್ನು ಸರಿಯಾಗಿ ನೋಡ್ಕೊ ಅಂತ ಹೇಳಕ್, ಒಂದೇ ಸರಿ ನೋಡ್ಕೊ ಅಂತ ಹೇಳಕ್ ಆಗಲ್ವಾ, ಬರಲ್ವಾ ನಿನಗೆ, ಯಾವಾಗೂ ಇದೇ ಆಯ್ತು ನಿಂದು ಅಂತ ರಂಗನಾಥ್ ಬೈತಾನೆ. ಆದ್ರೂ ಬಿಡಲ್ಲ ಶಾಂತ, ನನಗ್ ಗೊತ್ತಿಲ್ಲ ರೀ, ಈ ಹೂ ಕಟ್ಟೋಣ ನನ್ಗೂ ಆಗಲ್ಲ ರೀ ಹಿಂಗೆ ಅಂತ ಮತ್ತೆ ಅವಳಿಗೆ ಬೈತಾಳೆ. ಸೊ ಅವಾಗ ಸೂರ್ಯನು, ಇವಳ ಕತೆ ಇಷ್ಟೇ ಬಿಡಮ್ಮ, ತಲೆ ಕೆಡಿಸ್ಕೊಬೇಡ, ನೀನ್ ಸುಮ್ನಿರು ಅಂತ ಹೇಳ್ತಾನೆ. ಅವಾಗ ನಿನ್ ಮಗ ಏನು ಸುಂದ್ರನಾ, ಇಷ್ಟೆಲ್ಲ ಮಾಡಿದ್ರಿ ಅಂತ. ಅವಾಗ ಇವನು ರಂಗನಾಥ್ ಹೇಳ್ತಾನೆ, ಆಯ್ತು ಬಿಡು, ಇನ್ನೇನು 2 ಮದ್ವೆ ಆಗಿದೆಯಲ್ಲ ಅದೊಂದು ಮದ್ವೆ ಮಾಡ್ಬಿಡೋಣ ಅಂತ ಹೇಳ್ತಾನೆ. ನಾನು ಮುದ್ದಾದ 3 ಗಂಡು ಮಕ್ಳು ಎತ್ತಿದ್ದೀನಲ್ಲ ಅಂತ ಹೇಳ್ತಾನೆ ಶಾಂತ. ಅವಾಗ ಸೂರ್ಯ ಮೀನಾ ಖುಷಿ ಆಗ್ಬಿಡ್ತಾರೆ. ಮುದ್ದು ಅಂದ್ಬಿಟ್ಟಲ್ಲ ನನಗೆ ಅಂತ ಹೇಳ್ತಾನೆ ಸೂರ್ಯ. ತಪ್ಪು ನಾನು ಬಾಯಿ ತಪ್ಪು ಹೇಳಿದ್ದೀನಿ ಅಂತ ಶಾಂತ ಹೇಳ್ತಾಳೆ. ಅವಾಗ ಹೇಳ್ತಾನೆ ರಂಗನಾಥ್, ಬರೀ ಇದಾಯ್ತು ಬಿಡು ನಿಂದು, ಯಾವಾಗ ಮನಸ್ಫೂರ್ತಿಯಾಗಿ ಹೇಳ್ತೀಯ ನೀನು ಅಂತ ಹೇಳ್ತಾನೆ ರಂಗನಾಥ್. ಏನೇ ಆಗ್ಲಿ ನಾನು ರವಿಗೆ ಒಳ್ಳೆ ಕಡೆ ಹುಡುಗಿ ನೋಡಿ ಮಾಡ್ಬೇಕು ಮದ್ವೆನ, ನಮ್ ರೋಹಿಣಿ ಶ್ರೀಮಂತ ಇದ್ರಲ್ವ ಅಂತ ಶ್ರೀಮಂತ ಹುಡುಗಿನ ನಾನು ತಂದು ಮದ್ವೆ ಮಾಡ್ಬೇಕು ಅಂತ ಹೇಳ್ತಾಳೆ ಶಾಂತ. ಅವಾಗ ರಂಗನಾಥ್, ನಾನು ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ, ನೋಡೋಣ ಅಂತ ಸುಮ್ಮನೆ ಇದ್ದೆ, ಮಾಡೋಣ ಇನ್ನೇನು ಅವನಿಗೂ ವಯಸ್ಸಾಯ್ತಲ್ಲ ಮಾಡೋಣ ಅಂತ ಹೇಳ್ತಾನೆ. ಅವಾಗ
ಏನು ಹೇಳ್ತಾಳೆ, ನಾನು ಒಂದು ಯಾವ್ದೋ ಹುಡುಗಿ ನೋಡಿದ್ದೀನಿ ಅಂತ ಹೇಳ್ತಾನೆ ರಂಗನಾಥ್. ಯಾವ ಹುಡುಗಿ ನೋಡಿದ್ದೀರಾ ಅಂತ ಕೇಳ್ತಾಳೆ ಇವಳು. ಅವ್ರೆ ಆ ಹುಡುಗಿ ನಿಮ್ಗೆಲ್ಲ ಪರಿಚಯ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ, ಎಲ್ಲರೂ ಕನಕ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ರಂಗನಾಥ್ ನಿಮ್ಗೆಲ್ಲ ಪರಿಚಯ ಇರೋ ಹುಡುಗಿನೇ ಅವಳು, ನಮ್ಗೆಲ್ಲ ಪರಿಚಯನೇ ಇದೆ ಅಂತ ಹೇಳ್ತಾನೆ. ಸೂರ್ಯ ಕೇಳ್ತಾನೆ, ಯಾರಪ್ಪ ನಮ್ಗೆಲ್ಲ ಪರಿಚಯ ಇರೋರು ಅಂತ ಹೇಳ್ತಾರೆ. ಅದೇ ಕಣ ನನ್ನ ಫ್ರೆಂಡ್ ಕೇಶವಮೂರ್ತಿ ಇಲ್ವಾ ಅವ್ರ ಮಗಳು ಅಂತ. ಓ ಅವಳ ಅಂತ ಎಲ್ಲ ಅವಾಗ ನಿಟ್ಟುಸಿರು ಬಿಡ್ತಾರೆ. ಅವಾಗ ಮೀನನ್ಗೂ ಕೂಡ ಸಮಾಧಾನ ಆಗುತ್ತೆ, ಎಲ್ಲಿ ನನ್ನ ತಂಗಿನ ಹೇಳ್ಬಿಡ್ತಾರೋ ಏನಂತ ಅಂತ. ಅವಾಗ ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಶಾಂತ, ಯಾರು ಅನ್ಕೊಂಡಿದ್ದೆ ನೀನು ಅಂತ. ನನ್ನನ್ನು ಎಲ್ಲಿ ಮೂಲೆ ಗುಂಪು ಮಾಡ್ಬಿಡ್ತಾರೋ ಅಂತ ಹೇಳಿ ಎದುರು ಬಿಟ್ಟಿದ್ದೆ ರೀ ಅಂತೇಳಿ ಅಂತಾಳ. ಬರೀ ಇದೇ ಆಯ್ತು ನಿಂದು, ನಿನ್ನ ಹಣೆ ಬರ ಅಂತ ಹೇಳಿ ಬೈತಾನೆ ರಂಗನಾಥ್. ಅವಾಗ ಆಯ್ತು ನೋಡೋಣ ಕೇಶವಮೂರ್ತಿನ, ಅವಳು ಅಪ್ಪನ ತರ ಇದ್ದಾಳ ಅಮ್ಮನ ತರ ಇದ್ದಾಳ ಅವ್ರ ಮಗಳು ಅಂತ ಕೇಳ್ತಾಳೆ ಶಾಂತ. ಯಾಕೆ ಈ ತರ ಕೇಳ್ತಾ ಇದೀಯಾ ಅಂತ ಹೇಳ್ತಾನೆ. ಅವಾಗ ಶಾಂತ ಹೇಳ್ತಾಳೆ, ಹಂಗಲ್ಲ ರೀ, ಅವ್ರಪ್ಪನ ನೋಡಕ್ಕೆ ಆಗಲ್ಲ, ನಿನ್ ಮಗಳು ಯಾವ ತರ ಇರ್ತಾಳೋ ಅಂತ ಇದು ಮಾಡ್ತಾಳೆ. ಅವಾಗ ಮೀನಾ ಹೇಳ್ತಾಳೆ, ಅಲ್ಲ ಅತ್ತೆ, ಮನೆಗೆ ಬರೋ ಸೊಸೆ ಗುಣ ನಡತೆ ಚೆನ್ನಾಗಿದ್ಯಾ ಅಂತ ಎಲ್ಲ ನೋಡ್ತಾರೆ, ನೀನ್ ನನ್ನತ್ತೆ ಸೌಂದರ್ಯ ಕೇಳ್ತೀಯಲ್ಲ ಅಂತ ಹೇಳ್ತಾಳೆ. ನೀನ್ ಯಾಕೆ ಅಡ್ ಬರ್ತೀಯ ಅಂತ ಹೇಳ್ತಾಳೆ. ಅವಾಗ ರೋಹಿಣಿ ಹೇಳ್ತಾಳೆ, ಮನೆಗೆ ಬರೋ ಸೊಸೆ ಮತ್ತೆ ಸೌಂದರ್ಯ ಚೆನ್ನಾಗಿರ್ಬೇಕು, ರವಿಗೆ ಮ್ಯಾಚ್ ಆಗ್ಬೇಕು ಅಂತ ನೋಡೋಕೆ ತಪ್ಪ ಅಂತ ಹೇಳ್ತಾಳೆ ರೋಹಿಣಿ. ಅವಾಗ ಮೀನಾ ಹೇಳ್ತಾಳೆ, ತಪ್ಪಲ್ಲ, ಮನಸ್ಸು ನೋಡಿ ಮದ್ವೆ ಆಗ್ಬೇಕು, ಎರಡು ಮನಸ್ಸು ಒಂದಾಗ್ಬೇಕು, ಮುಖ ಒಂದಾಗೋದಲ್ಲ ಅಂತ. ಅವಾಗ ಸೂರ್ಯ ಹೇಳ್ತಾನೆ, ಪೌಡ್ರಮ್ಮ ಇದ್ದಾಳಲ್ಲ ಮೇಕಪ್ ಮಾಡ್ಬಿಡ್ತಾಳೆ ಬಿಡು ಅಂತ ಹೇಳ್ತಾನೆ. ಸೊ ಅವಾಗ ಏನ್ ಮಾಡ್ತಾರೆ, ಎಲ್ಲರೂ ಸೇರಿ ಮಾತಾಡ್ತಾ ನಿಂತಿರ್ತಾರೆ. ಅವಾಗ ರಂಗನಾಥ್ ಹೇಳ್ತಾನೆ, ಸರಿ ಕೇಶವಮೂರ್ತಿ ಜೊತೆ ಮಾತಾಡಿ ನಾನು ಏನಂತ ಹೇಳ್ತೀನಿ, ರವಿನೂ ಕೂಡ ಕೇಳೋಣ ಅಂತ ಹೇಳ್ತಾನೆ. ಅವಾಗ ಆಯ್ತು ಬಿಡಿ ಕೇಳಿ ಅಂತ ಶಾಂತನು ಹೇಳ್ತಾಳೆ. ಸರಿ ಆಯ್ತು ಅಂತ ಎಲ್ಲರೂ ಅವ್ರವ್ರ ಪಾಡಿ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವಾಗ ರಂಗನಾಥ್ ರವಿಗೆ ಸೂರ್ಯನ್ಗೆ ಹೇಳಿ ಕಳಿಸ್ತಾನೆ, ಹೋಗು ರವಿ, ಹೋಗು ಸೂರ್ಯ, ಕೇಳ್ಕೊಂಡ್ ಬಾ ಕೇಶವಮೂರ್ತಿ ಏನು ಹೇಳ್ತಾನೆ ಅಂತ ಮಾತಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಸರಿಯಪ್ಪ ಅಂತ ಅವನನ್ನು ಹೊರಟೋಗ್ತಾನೆ. ಸೊ ಇದೇನಾಗುತ್ತೆ, ಅಲ್ಲಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯವನ್ನ ಮಾಡಿದ್ದಾರೆ.